ಸಿಎಂ ವಿರುದ್ಧದ ಮೂಡ ಹಗರಣ ಈಗ ಮತ್ತೊಂದು ಹಂತವನ್ನು ತಲುಪುವ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಅಲ್ಟಿಮೇಟ್ಲಿ ನ್ಯಾಯಾಲಯ ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬರಲೇಬೇಕಿದೆ. ಲೋಕಾಯುಕ್ತ ತನಿಖೆಯಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ಟನ್ನು ಕೊಡ್ತಾರೆ ಎಂದು ಸುದ್ದಿ ಹಬ್ಬಿರುವ ಹಿನ್ನೆಲೆಯಲ್ಲೇ ಇಡಿ ಇವತ್ತು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಹಾಗೂ ಅವರ ಮಂತ್ರಿ ಭೈರತಿ ಸುರೇಶ್ ಅವರಿಗೆ ಸಮನ್ಸನ್ನು ಜಾರಿ ಮಾಡಿತು. ಆದರೆ ಈ ಎರಡೂ ಸಮನ್ಸನ್ನು ಅವರಿಬ್ಬರು ತಕ್ಷಣವೇ ಪ್ರಾಬಬಲಿ ನಿರೀಕ್ಷೆ ಇತ್ತು ಅವರಿಗೆ ಅನಿಸುತ್ತೆ ಇದಾಗತ್ತೆ ಅಂತ ತಕ್ಷಣವೇ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ ಅವೆರಡೂ ಸಮನ್ಸ್ಗೆ ತಡೆಯಾಜ್ಞೆಯನ್ನು ಕೊಟ್ಟು ಫೆಬ್ರವರಿ 10ನೇ ತಾರೀಕಿಗೆ ಪ್ರಕರಣವನ್ನು ಮುಂದೂಡಿದೆ. ಅಷ್ಟರ ಮಟ್ಟಿಗೆ ಎಲ್ಲರ ವ್ಯಾಖ್ಯಾನ ಭೈರತಿ ಸುರೇಶ್ ಹಾಗೂ ಪಾರ್ವತಿಯವರಿಗೆ ಸಿದ್ದರಾಮಯ್ಯನವರ ಪತ್ನಿಗೆ ಬಿಗ್ ರಿಲೀಫ್ ಅಂತ. ನಾಟ್ ನೆಸೆಸರಲಿ ಅನಿಸತ್ತೆ ನನಗೆ ಮೇಲ್ನೋಟಕ್ಕೆ. ಕಾರಣ ನ್ಯಾಯಾಂಗದ ಒಂದು ಪ್ರಕ್ರಿಯೆಗೆ ತಡೆ ಕೊಟ್ಟಾಗ ಅದೇ ಅಂತಿಮ ಅಂತಲ್ಲ, ಮುಂದೆ ಏನು ಬೇಕಾದರೂ ಆಗ್ಬೋದು. ಆ ಏನು ಬೇಕಾದರೂ ಆಗ್ಬೋದಾದಂಥ ಹಂತಕ್ಕೆ ಹೋಗುತ್ತಾ ಇದೆ ಈ ಪ್ರಕರಣ ಅಂತ ನನ್ನ ಲೆಕ್ಕಾಚಾರ. ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಈ ತಡೆಯಾಜ್ಞೆಯನ್ನು ಕೊಟ್ಟರು. ಮುಂದಿನ ವಿಚಾರಣೆವರೆಗೆ ಅವರ ಮೇಲೆ ಯಾವುದೇ ಕ್ರಮವನ್ನು ನೀವು ತೆಗೆದುಕೊಳ್ಳಕೂಡದು ಅಂತ ಆದೇಶ ಕೊಟ್ಟರು. ಈ ಸಮನ್ಸ್ ಹಿಂದೆ ನಟೇಶ್ ಮಾಜಿ ಆಯುಕ್ತ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ದರು. ಅವ್ರಿಗೆ ಹೈಕೋರ್ಟ್ ಇನ್ನೊಂದು ಪೀಠ. ಎಗೈನ್ ದರ್ ಇಸ್ ಅ ಪ್ರಾಬ್ಲಮ್ ಇನ್ ದಿಸ್. ನನ್ನ ಪ್ರಕಾರದಲ್ಲಿ ಸಮ್ವೇರ್ ಐದರ್ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆರ್ ಸುಪ್ರೀಂ ಕೋರ್ಟ್ ಯಾರೋ ಒಬ್ಬರು ಹ್ಯಾಂಡಲ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಜನಪ್ರತಿನಿಧಿಗಳ ಪ್ರಶ್ನೆಗಳು ಬಂದಾಗ ಅದು ನ್ಯಾಯಮೂರ್ತಿ ಅಂತ ನಾಗಪ್ರಸನ್ನ ಅವರ ಮುಂದಕ್ಕೆ ಹೋಗ್ತಾ ಇದೆ, ಅಥವಾ ಅವರ ರಿಲೇಟೆಡ್ ಕೇಸಸ್ಸಲ್ಲಿ. ಈ ನಾನ್ ಜನಪ್ರತಿನಿಧಿ ಅಧಿಕಾರಿ ವಿಚಾರಕ್ಕೆ ಬಂದಾಗ ಅದು ನೇರವಾಗಿ ಬೇರೆ ಬೆಂಚ್ಗೆಲ್ಲ ಹೊರಟೋಗ್ತಾ ಇದೆ. ಹಾಗಾಗಿ ಒಂದೇ ಪ್ರಕರಣದಲ್ಲಿ ಇಬ್ಬರು ನ್ಯಾಯಮೂರ್ತಿಗಳು ಅವರ ಮುಂದೆ ಹಾಜರುಪಡಿಸಲಾದಂತಹ ಅಥವಾ ಮಂಡಿಸಲಾದಂತಹ ವಾದದ ಆಧಾರದ ಮೇಲೆ ತೀರ್ಪುಗಳನ್ನು ಕೊಡ್ತಾ ಇರ್ತಾರೆ, ವಿಚ್ ಈಸ್ ಸಹಜ. ಬಟ್ ದಿ ಟ್ರಬಲ್ ಈಸ್ ಎರಡೂ ಭಿನ್ನವಾದ ಅಭಿಪ್ರಾಯಗಳು ಬಂದು ಕೂತ್ಕೊಂಡಾಗ ನಾಳೆ ಪ್ರಾಬ್ಲಮ್ ಆಗ್ಬೋದು ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ನಲ್ಲಿ, ಆರ್ ಜನರಿಗೆ ಗೋಜಲಾಗ್ಬೋದು. ಹಾಗಾಗಿ ಇದಕ್ಕೇನೋ ಒಂದು ಕಂಡುಹಿಡ್ಕೋತಾರೆ ಮುಂದಿನ ದಿನಗಳಲ್ಲಿ ಅಂತ ಕಾಣುತ್ತೆ. ಆರ್ ಡಬಲ್ ಬೆಂಚ್ ಹೋದಾಗಲೋ ಅಥವಾ ಅಪೀಲ್ ಹೋದಾಗಲೋ ಸರಿ ಹೋಗಬಹುದು. ಬಟ್ ಸುರೇಶ್ ಮತ್ತು ಪಾರ್ವತಿ ಅವರ ವಕೀಲರು ಇವತ್ತು ನಟೇಶ್ಗೆ ಇನ್ನೊಂದು ಪೀಠ ಅಥವಾ ಇನ್ನೊಬ್ಬರು ನ್ಯಾಯಮೂರ್ತಿಗಳು ಕೊಟ್ಟಿರೋ ರಿಲೀಫ್ ಏನಿದೆ ಅದನ್ನೇ ಆಧಾರ ಮಾಡಿಕೊಂಡು ಮುಂದಕ್ಕೆ ಸಾಗಿದ್ರು. ಸಿಎಂ ಪತ್ನಿ ಪರ ವಕೀಲರು ಹೇಳ್ತಾರೆ ಹೀಗೆ, ಪಾರ್ವತಿಯವರಿಗೆ ನೀಡಲಾದ ಸಮನ್ಸ್ಗೆ ತಡೆ ನೀಡಬೇಕು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನ್ಯಾಯಪೀಠ ಹೇಳುತ್ತೆ, ಈ ಅರ್ಜಿ ವಿಚಾರಣೆ ನಡೆಯಲಿ, ನಿಮಗೆ ಯಾಕೆಷ್ಟೊಂದು ಆತುರ ಅಂತ ನ್ಯಾಯಪೀಠ ಹೇಳುತ್ತೆ. ಆಗ ಇಡಿ ಪರ ವಕೀಲರು ಎಂಟ್ರಿ ಕೊಡ್ತಾರೆ. ಸೈಟ್ ವಾಪಸ್ಸು ನೀಡಿರೋದೇ ಅಪರಾಧದ ಒಂದು ಭಾಗ ಅಂತ ಹೇಳಿ, ಜೊತೆಗೆ ಮತ್ತೆ ಹೇಳ್ತಾರೆ ಇಡಿ ಪರ ವಕೀಲರು ಅಪರಾಧ ಮಾಡಿದ್ದೇನೆ ಅಂತ ಏಟು ಒಪ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಇಡಿ ಹೇಳುತ್ತೆ. ಸಿಎಂ ಪತ್ನಿ ಪರ ವಕೀಲರು ಹೇಳ್ತಾರೆ, ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ, ಹಾಗಿದ್ರೂ ಕೂಡ ಇಡಿ ತನಿಖೆ ನಡೀತಾ ಇದೆ. ಭೈರತಿ ಪರ ವಕೀಲರು ಹೇಳಕ್ ಶುರು ಮಾಡ್ತಾರೆ, ಈ ಕೇಸ್ನಲ್ಲಿ ಆರೋಪ ಅಲ್ಲ, ಅದು ಇಡಿ ಸಮನ್ಸ್ ನೀಡಿದೆ, ಆರೋಪಿ ಅಲ್ಲ ಅವರು. ನಾಳೆಯಿಂದ ಪುತ್ರನ ಮದುವೆ ಕಾರ್ಯಕ್ರಮ ಇದೆ, ಸೊ ನಾಳೆ ವಿಚಾರಣೆಗೆ ಕರೆದಿದ್ದಾರೆ. ನಟೇಶ್ ಸಮನ್ಸ್ ರದ್ದು ಮಾಡಿ ಮತ್ತೊಂದು ಪೀಠ ಆದೇಶವನ್ನ ಕೊಟ್ಟಿದೆ. ಇಲ್ಲಿಯೂ ಕೂಡ ಅದೇ ನೋಟಿಸು ಅದೇ ಆರೋಪ ಇದೆ, ಸಮನ್ಸ್ ರದ್ದು ಮಾಡಿ ಅಂತ ಕೇಳ್ಕೊಳ್ತಾರೆ. ಆಗ ಇಡಿ ಪರ ವಕೀಲರು ಹೇಳ್ತಾರೆ, ಇಡಿ ಪರ ವಕೀಲರು ಆ ಪೀಠದಲ್ಲಿ ಯಾವ ಆಧಾರದ ಮೇಲೆ ರದ್ದು ಮಾಡಿದಾರೋ ಗೊತ್ತಿಲ್ಲ, ಸಮನ್ಸ್ ನೀಡುವ ಅಧಿಕಾರ ಇಡಿಗೆ ಇದೆ, ತನಿಖೆ ಮಾಡುವಾಗ ಯಾರಿಗೆ ಬೇಕಾದರೂ ಕೂಡ ನೋಟಿಸ್ ಅನ್ನ ನೀಡಬಹುದು. ನ್ಯಾಯಪೀಠ ಹೇಳುತ್ತೆ, ಪಾರ್ವತಿ ಮತ್ತು ಭೈರತಿ ಸುರೇಶ್ ಅವರಿಗೆ ಇಡಿ ನೀಡಿದ್ದ ಸಮನ್ಸ್ಗೆ ತಡೆಯನ್ನ ನೀಡಿದ್ದೀವಿ, ಮುಂದಿನ ಆದೇಶದ ತನಕ ವಿಚಾರಣೆಗೆ ತಡೆ ಒಡ್ಡಿದ್ದಾರೆ. ಇಡಿಯವರು ನನಗೆ ಸಮನ್ಸ್ ಅಂದ್ರೆ ಕೆಲವೊಂದು ಪ್ರಶ್ನೆಗಳು ಕೇಳಕ್ಕೆ ನೋಟಿಸ್ ಕೊಟ್ಟಿದ್ರು. ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದೆ, 10ನೇ ತಾರೀಕು ತನಕ ಅಷ್ಟೇ ಕೊಟ್ಟಿದ್ರು. ಸಮನ್ಸ್ ಅಂದ್ರೆ ಕೆಲವು ಪ್ರಶ್ನೆಗಳನ್ನು ಕೇಳ ಅದೇ ಸಮನ್ಸ್, ಬಟ್ ಎಲ್ಲ ಒಂದೇ. ಬಟ್ ಇದರಲ್ಲಿ ಎದ್ದೇಳುವಂತ ಪ್ರಶ್ನೆ ಸರ್, ನಾವೇನು ತಪ್ಪೇ ಮಾಡಿಲ್ಲ, ನಮ್ದೇನು ಇದರಲ್ಲಿ ಇಲ್ಲವೇ ಇಲ್ಲ ಅನ್ನೋದಾದ್ರೆ ವಿಚಾರಣೆಯನ್ನ ಫೇಸ್ ಮಾಡಬಹುದಲ್ಲ. ಹಾಗಲ್ಲ, ಅದು ಹೇಳೋದಕ್ಕೆ ಅವ್ರಿಗೆ ಹಕ್ಕಿಲ್ವಾ? ಹಾಗಾದ್ರೆ ಅವ್ರಿಗೆ ಒಳ್ಳೆ ಕತೆ ಆಯ್ತಲ್ರಿ. ನಿಮ್ಮ ಮೇಲೆ ಏನಾದ್ರು ಆರೋಪ ಬಂದು ನೀವೇ ಹೌದೌದು ನಾನು ಮಾಡಿದ್ದೀನಿ ಬರಲ್ಲ, ಎಲ್ಲಿಗೆ ಬರ್ಲಿ ಅಂತ ಕೇಳ್ತೀರಾ? ಅರೆ ನಾನು ಮಾಡೇ ಇಲ್ವಲ್ರಿ ಅಂತೀರಿ. ಸ್ಟಿಲ್ ಯು ಮೇ ಗೋ. ಎಸ್, ಹೇಳಕ್ಕೆ ಅವ್ರಿಗೆ ಹಕ್ಕಿಲ್ಲ ಅಂತ ಹೆಂಗ್ರಿ ಹೇಳ್ತೀರಿ ನೀವು? ಅಲ್ಲ, ಹಕ್ಕಿದೆ. ಮಾಡೋ ಪರಿಸ್ಥಿತಿ ಬಂದ್ರೆ ಫೇಸ್ ಮಾಡ್ತೀವಿ. ನೀವು ಹೇಳಿದ ತಕ್ಷಣ ಮಾಡಬೇಕು ಅಂತ ಎಲ್ಲಿದೆ ಕಾನೂನಲ್ಲಿ? ನಮ್ಮ ಪ್ರಕಾರ ನಾವೇನು ಮಾಡಿಲ್ಲ. ನೀವು ಸುಮ್ಮನೆ ಕರೆಸ್ತೀನಿ ಅಂದರೆ ಹೌದಾ ಬರಲ್ಲ ಬನ್ನಿ, ಇದೊಂದು ಸ್ಟ್ಯಾಂಡರ್ಡು. ನೀವು ಮಾಡೇ ಇಲ್ಲ ಅಂದಮೇಲೆ ಬರೋಕ್ಕೇನು ಅಂತಂದ್ಬಿಟ್ರೆ ನಾನು ಬರಲ್ಲ ನಡೀರಿ ಅಂತಂತಂದರೆ ನಾನು ಬರಲ್ಲ, ಫಸ್ಟ್ ಪ್ರೂವ್ ಮಾಡು ನಾ ಮಾಡಿದ್ದೀನಿ ಅಂತ, ಆಮೇಲೆ ಬರ್ತೀನಪ್ಪ. ದಟ್ಸ್ ನಾಟ್ ಎ ಅನ್ಫೇರ್ ಥಿಂಗ್. ನನಗಿಲ್ಲಿ ಅನ್ಫೇರ್ ಆಗಿ ಕಾಣಿಸಿದ್ದು ಇಡಿದು ಅವರ ಪುತ್ರನ ಮದುವೆ ಇದೆ ಅನ್ನೋ ಅರಿವು ಇಡಿಗೂ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟೇ ದಿನ ಕಾದವ್ರು ನೀವು, ಈ 3 ದಿನನೋ 4 ದಿನನೋ ಆ ಮದುವೆ ನಡೆಯೋ ಸಂದರ್ಭದಲ್ಲಿ ಅವ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಲಾಕ್ ಮಾಡಬೇಕಾದಂಥ ದುಷ್ಟ ಬುದ್ಧಿ ಏನು ಬೇಕಾಗಿಲ್ಲ.
ಇಷ್ಟು ದಿನ ಕಾದವರು. ಏನೋ ನಿನ್ನೆ ಬಂದಿತ್ತು ಈ ಪ್ರಕರಣ, ಮರ್ಡರ್ ಕೇಸು, ತಪ್ಪಿಸ್ಕೊಂಬಿಟ್ರೆ ಕಷ್ಟಪ್ಪ ಈ ಪಾರ್ಟಿ ಅಂತಂದರೆ ಕರೆಕ್ಟಪ್ಪ. ತಿಂಗಳಾನ್ಗಟ್ಲೆ ನಡೆಸ್ಕೊಂಬಂದಿದ್ದೀರಿ. ನಾಳೆನೋ ನಾಳಿದ್ದರಿಂದನೋ ಮದುವೆ ಕಾರ್ಯಕ್ರಮ ಸ್ಟಾರ್ಟ್ ಆಗತ್ತಪ್ಪ. ಕರ್ಕೊಂಡೋಗ್ಬಿಟ್ಟು ನಾನು ಕೂರಿಸ್ಕೋತೀನಿ ಅಂದರೆ ಅದನ್ನು ಇಡಿಗೆ ಏನು ಹೇಳ್ಬೇಕು? ಅದಕ್ಕೆ ದುಷ್ಟರು ಅಂತ ಹೇಳ್ಬೇಕಾ, ದುರುಳರು ಅಂತ ಹೇಳ್ಬೇಕಾ? ಅದಕ್ಕೆ ಇಟ್ಸ್ ವೆರಿ ಅನ್ಫೇರ್ ಅದು. ಸಾಮಾನ್ಯವಾಗಿ ಸೈಕಾಲಜಿ ಹೆಂಗ್ ಬರುತ್ತೆ ಅಂತಂದ್ರೆ ಇಂಥ ಪ್ರಕರಣಗಳಲ್ಲಿ ಇವರು ಕೇಳ್ತಾ ಇದ್ದಾರೆ, ಅವ್ರು ನೋಡಿ ಓಡ್ ಹೋಗ್ತಾ ಇದ್ದಾರೆ ಅಂತಂದಾಗ ಆ ಅನುಮಾನ. ಸಾರ್ವಜನಿಕರು ಯಾವಾಗಲೂ ರಾಜಕಾರಣಿಗಳ ವಿಚಾರದಲ್ಲಿ ಈ ಥರ ಬಂದಾಗ ಭ್ರಷ್ಟತೆಯಲ್ಲಿ ಯಾವ ಪಕ್ಷದವ್ರಿದ್ರು ಅದನ್ನ ಹೇಳ್ತಾರೆ. ಯಾಕೆ ಅದನ್ನೇ ಯಡಿಯೂರಪ್ಪನವ್ರಿಗೆ ಹೇಳಲ್ಲ ನೀವು? ಯಾಕೆ ಅದನ್ನ ಇನ್ಯಾರೋ ಒಬ್ಬ ಲೀಡರ್ಗೆ ಹೇಳಲ್ಲ? ಬಂದೇ ಬರುತ್ತೆ ಫೇರ್ ಎಲ್ಲರೂ. ಹಾಗಾಗಿ ಎಲ್ಲರಿಗೂ ಬರುತ್ತದೆ. ಸಾರ್ವಜನಿಕವಾಗಿ ಬಹುಸಂಖ್ಯಾತ ಸಾರ್ವಜನಿಕರಿಗೆ ಈ ದೇಶದಲ್ಲಿ ಒಂದು ನಂಬಿಕೆ ಇರುವುದು ಏನು ಅಂದರೆ, ಪಾಲಿಟಿಷಿಯನ್ಸ್ ಅಂದರೆ ಕರಪ್ಟು ಅಂತ, ರಾಜಕಾರಣಿಗಳು ಎಂದರೆ ಜನರ ದುಡ್ಡನ್ನು ತಿನ್ನುವವರು ಅಂತ ಅರ್ಥಗಳಲ್ಲಿ, ವ್ಯಾಖ್ಯಾನಗಳಲ್ಲಿ, ಡಿಕ್ಷನರಿಗೆ ಬರೆಯೋವಾಗ ರಾಜಕಾರಣಿ ಎಂದರೆ ಭ್ರಷ್ಟರು, ರಾಜಕಾರಣಿಗಳು ಜನರ ಹಣವನ್ನು ತಿನ್ನುವವರು, ರಾಜಕಾರಣಿಗಳು ಸ್ವಾರ್ಥಿಗಳು, ರಾಜಕಾರಣಿಗಳು ಅಂದರೆ ಸ್ವಂತ ಚಿಂತನೆ, ಕುಟುಂಬ ವ್ಯಾಖ್ಯಾನ, ಅವರೇ ಮಾಡ್ಕೊಂಡಿರೋದು. ಹಾಗೆ ಈ ಅರ್ಥಗಳಿಗೆ ಜನ ಸರ್ವೇ ಸಾಮಾನ್ಯ ಒಗ್ಗಿಬಿಟ್ಟಿದ್ದಾರೆ ಅವರುಗಳು. ಹಾಗಾಗಿ ನೀವು ಕೇಳ್ತಾ ಇರೋದು, ಅವ್ರಿಗೆ ಬಂದಾಗ ಅವ್ರು ಓಡ್ಬಿಟ್ರೆ ನಡೆದೇ ಕಳೆತರ ಓಡಾಗ್ತಾ ಇದ್ದಾನೋ ಅಂತ ಅಂದ್ಬಿಡ್ಬೋದು ಅಂತ. ಹಂಗೆ ಅನ್ಬೇಕಾಗಿಲ್ಲ. ಎಷ್ಟೋ ಪ್ರಕರಣಗಳಲ್ಲಿ ತನಿಖಾ ಸಂಸ್ಥೆಗಳು ಹೇಳಿರೋದೆಲ್ಲ ನಿಜ ಅಂತ ಅನ್ಕೋಬಾರ್ದು ನಾನು. ತನಿಖಾ ಸಂಸ್ಥೆ ಏನು ದೇವರ ಪ್ರತಿನಿಧಿಯಾಗಿ ಬಂದಿಲ್ಲ ಅಂತ ನನಗೂ ಅರಿವಿದೆ. ಮತ್ತು ನಮ್ಮ ದೇಶದಲ್ಲಿ ಬಹುವೇಳೆ ತನಿಖಾ ಸಂಸ್ಥೆಗಳು ಕಾಂಗ್ರೆಸ್ ಇದ್ದಾಗಲೂ ಹೌದು, ಇಂದಿರಾ ಗಾಂಧಿ ಇದ್ದಾಗ ತನಿಖಾ ಸಂಸ್ಥೆಗಳು ಏನು ಮಾಡಿವಿ ಅಂತೆ? ಖರ್ಗೆ ಅವ್ರಿಗೆ ಉತ್ತರ ಬೇಕಾ? ಅದಕ್ಕೆ ಸರ್ಕಾರದ ಬೇಕಾ ಅದಕ್ಕೆ ಉತ್ತರ? ಖರ್ಗೆ ಅವ್ರಿಗೆ ಬೇಡವಾ ಅವ್ರಿಗೆ ಉತ್ತರ? ಅದಕ್ಕೆ ಯಾಕೆ ಮಾಡಿಲ್ಲ? ಬರಲಿ, ನಾ ಹೇಳ್ತೀನಿ. ಅವತ್ತಿನ ಮಾಧ್ಯಮಗಳನ್ನು ನಿಯಂತ್ರಿಸೋಕ್ಕೆ ಮೇಡಮ್ ಗಾಂಧಿ ಏನೇನು ಮಾಡಿದ್ರು? ಇವತ್ತು ಮಾಧ್ಯಮದ ಬಗ್ಗೆ ಮಾತಾಡ್ತಿರಲ್ಲ ನೀವುಗಳು, ಏನೇನು ಮಾಡಿದ್ರು ಅಂತ ಹೇಳಬೇಕಾ? ಯಾವ ಪೇಪರ್ ಆಫೀಸ್ಗೆ ಯಾವ ನಿಮ್ಮ ನಾಯಕರು ಹೋಗ್ಬಿಟ್ಟು ಪೇಪರ್ನ ರೀಲ್ಗಳಿಗೆ ಬೆಂಕಿ ಹಚ್ಚೋದ್ರು ಅನ್ನೋದನ್ನು ಹೇಳಬೇಕಾ? ಪ್ರಾರ್ಥನೆ ಮುಗಿದ ಮೇಲೆ ಜನರನ್ನ ಗುಂಪು ಕಟ್ಕೊಂಡು ಹೋಗ್ಬಿಟ್ಟು ಯಾರ ಆಫೀಸಿಗೆ ಬೆಂಕಿ ಹಾಕಿ ಬಂದರು ಅಂತ ಹೇಳಬೇಕಾ? ಕಮಾನ್, ನಮಗೂ ಗೊತ್ತಿದೆ ಎಲ್ಲ ಆಟಗಳು. ಹಾಗಾಗಿ ನೀವೆಲ್ಲ ಒಂದೇ. ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ತಕಪಕ ಅಂತ ಡಾನ್ಸ್ ಮಾಡ್ತಾರೆ ಅಷ್ಟೇ. ನಟೇಶ್ ಅವರ ಸಮನ್ಸ್ನ ರದ್ದು ಮಾಡಿದೆ, ಈಗ ಕೋರ್ಟ್ ಇದನ್ನು ಹೇಗೆ ಗಮನಿಸುತ್ತೆ ಸರ್? ಐ ಡೋಂಟ್ ನೋ. ಎಲ್ಲನೂ ಅದು ನ್ಯಾಯಾಲಯನೇ, ಇದು ನ್ಯಾಯಾಲಯನೇ. ಅಲ್ಲಿಯ ನ್ಯಾಯಾಲಯ ತನ್ನ ವಿವೇಚನೆಯಲ್ಲಿ ತನಗೆ ಸರಿ ಅನಿಸೋದನ್ನು ಅವರು ಮಾಡಿದ್ದಾರೆ, ಇವರು ಇದನ್ನು ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಈ ವಿಚಾರ ಓವರಾಲ್ ಇಶ್ಯೂ ಆಗಿ ಬಂದಾಗ ಪ್ರಾಬಬಲಿ ಅದಕ್ಕೊಂದು ಇತ್ಯರ್ಥ ಕಾಣುತ್ತೆ. ಓಕೆ, ಇನ್ನು ಮೂಡ ಕೇಸ್ನಲ್ಲಿ ಸಿಎಂ ಪತ್ನಿ ಮತ್ತು ಸಚಿವ ಬೈರತಿ ಸುರೇಶ್ಗೆ ಇಡಿ ನೋಟಿಸ್ ನೀಡಿದ್ದು ರಾಜಕೀಯ ವಾಕ್ಸಮರಕ್ಕೂ ಕಾರಣವಾಯಿತು. ಇದು ರಾಜಕೀಯ ಪ್ರೇರಿತ ಅಂತ ಡಿಸಿಎಂ ಆಕ್ರೋಶ ಹೊರಹಾಕಿದ್ರು. ಆದರೆ ಯಡಿಯೂರಪ್ಪ ಜನಾರ್ದನ ರೆಡ್ಡಿಗೆ ನೋಟಿಸ್ ಕೊಟ್ಟಾಗ ಅದು ರಾಜಕೀಯ ಪ್ರೇರಿತ ಆಗಿರಲಿಲ್ವಾ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ರು. ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ಇದನ್ನ ರಾಜಕೀಯವಾಗಿ ನೋಡಬಾರದು, ನೋಟಿಸ್ಗೆ ಮಹತ್ವ ಕೊಡಬೇಕಿಲ್ಲ ಅಂತ ಹೇಳಿದ್ರು. ಇನ್ನು ಸಿಎಂ ಅಧಿಕಾರದಲ್ಲಿ ಮುಂದುವರಿಯೋದು ತಪ್ಪಲ್ವಾ ಅಂತ ಕೇಂದ್ರ ಮಂತ್ರಿ ಜೋಶಿಯವರ ಪ್ರಶ್ನೆ. ನನ್ನ ಕೇಸಲ್ಲೂ CBI ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. ಎರಡು ಆ ರೀತಿ ಮಾಡಕ್ ಬರುದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಯಾವಾಗ ಸತ್ಯ ಹರಿಶ್ಚಂದ್ರ ಒಳ್ಳೆ ಮಾತಾಡುವಂಥದ್ದು. ಯಡಿಯೂರಪ್ಪನ ಮೇಲೆ ನೋಟಿಸ್ ಕೊಟ್ಟಾಗ, ಜನಾರ್ದನ್ ರೆಡ್ಡಿ ಮೇಲೆ ನೋಟಿಸ್ ಕೊಟ್ಟಾಗ ಅವಾಗ ರಾಜಕೀಯ ಪ್ರೇರಿತ ಅಲ್ಲ. ಇವ್ರ ಮೇಲೆ ಕೊಟ್ರೆ ರಾಜಕೀಯ ಪ್ರೇರಿತ, ಕಾಂಗ್ರೆಸ್ ಅವ್ರ ಮೇಲೆ ಕೊಟ್ರೆ ಮಾತ್ರ ಅದು ರಾಜಕೀಯ ಪ್ರೇರಿತ. ಅದು ಎನ್ಕ್ವೈರಿ ಮಾಡ್ತಿದ್ದಾರೆ, ಕಂಪ್ಲೀಟ್ ಆಗ್ಬೇಕಾದ್ರೆ ಎಲ್ಲರೂ ಕರೆದ ಎನ್ಕ್ವೈರಿ ಮಾಡ್ತಾರೆ. ಇದೇನು ಹೊಸದಲ್ಲ, ಅದನ್ನ ನಾವು ಪಾಲಿಟಿಕಲಿ ನೋಡಬಾರ್ದು. ಅಷ್ಟು ನ್ಯಾಯಾಲಯದಲ್ಲಿ ಕೂಡ ನಡೀತಾ ಇದೆ. ಅವ್ರು ನೋಟಿಸ್ ಕೊಟ್ಟರೆ ಅದಕ್ಕೆ ಯಾಕೆ ನಾವು ಅಷ್ಟು ಅದಕ್ಕೆ ಮಹತ್ವ ಕೊಡೋ ಅವಶ್ಯಕತೆ ಅಂತ? ಅದಕ್ಕೂ ಎಲ್ಲ ಸರಿ ರಾಜಕೀಯ ಅಂತ ಹೇಳಿಕ್ಕಾಗಲ್ಲ. ನಮಗೆ ನೋಟಿಸ್ ಕೊಟ್ಟಾರ, ಅದಕ್ಕೆ ರಿಪ್ಲೈ ಮಾಡುವಂತ. ಮೂಡ ಹಗರಣದಲ್ಲಿಯೂ ಸಹಿತ ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ರಾಜ್ಯದ ಉಚ್ಚ ನ್ಯಾಯಾಲಯ ಇದರಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ಹೇಳಿದ ನಂತರ ಅಧಿಕಾರದಲ್ಲಿ ಮುಂದುವರಿತಾ ಇರುವುದೇ ಒಂದು ಅತ್ಯಂತ ಹೈಕೋರ್ಟ್ 1000 ಕಾಮೆಂಟ್ಸ್ ಪಾಸ್ ಮಾಡ್ಬೋದು, ಬಟ್ ನಥಿಂಗ್ ಇಸ್ ದೇರ್ ಇನ್ ಜಡ್ಜ್ಮೆಂಟ್. ಇಲ್ಲ, ಹೌದು, 100 ಕಾಮೆಂಟ್ ಬರ್ಬೋದು. ದಿ ಕಾಮೆಂಟ್ಸ್ ದಟ್ ಆರ್ ಮೇಡ್ ಇನ್ ಓಪನ್ ಕೋರ್ಟ್ ಡೂ ನಾಟ್ ಕಾನ್ಸ್ಟಿಟ್ಯೂಟ್ ಟು ಬಿಕಮ್ ಎ ಜಡ್ಜ್ಮೆಂಟ್. ಅದು ಜಡ್ಜ್ಮೆಂಟ್ ಆಗಲ್ಲ ಅದು. ಮತ್ತು ಜನ ಅದನ್ನು ಕೇಳಿಸ್ಕೊಂಡವರು, ಅಲ್ಲಿರುವ ಜನ, ವಕೀಲರು ಮತ್ತು ಮಾಧ್ಯಮದವರು ಅದನ್ನೇ ಜಡ್ಜ್ಮೆಂಟ್ ಎಂಬ ರೀತಿ ಬಿಂಬಿಸಲೂಬಾರ್ದು. ಆ ರೀತಿ ಬಿಂಬಿಸೋಕ್ಕೋಗಿ ನಾನು ಒಂದ್ಸರಿ ಏಟ್ ತಿಂದಿದ್ದೀನಿ ಕೋರ್ಟಲ್ಲಿ. ಜಡ್ಜ್ ಹೇಳಿದ್ದಾರೆ, ದಿ ಕಾಮೆಂಟ್ ಐ ಮೇಕ್ ಡಸ್ ನಾಟ್ ಬಿಕಮ್ ಜಡ್ಜ್ಮೆಂಟ್, ಯು ಶುಡ್ ಬಿ ವೆರಿ ಕೇರ್ಫುಲ್. ಹಾಗಾಗಿ ಹಂಗಿಲ್ಲ ಜೋಶಿಯವರು ಹೇಳ್ದಂಗೆ. ಅಂಥದ್ದಿದ್ರೆ ಹೈಕೋರ್ಟ್ ಶುಡ್ ಪಾಸ್ ಎ ಜಡ್ಜ್ಮೆಂಟ್. ಹಂಗಾಗಲ್ಲ. ಬಟ್ ಈ ರಾಜಕೀಯ ಪ್ರೇರಿತ ಈಗ ಎರಡೂ ರಾಜಕೀಯ ಪ್ರೇರಿತಾನೆ. ಹಾಗೆ ನೀವಿಬ್ರೂ ಸರಿ.
ಅವಾಗ ಮಾಡಿದ್ದು ಸರಿ, ಬಹಳ ಸರಳ, ಎರಡೂ ಸರಿನೇ ಆಗಿದೆ. ಎರಡೂ ಸರಿನೇ. ಶಿವಕುಮಾರ್ ಹೇಳಿದಂತೆ ಅದೂ ಇರಬಹುದು, ಅಶೋಕ್ ಹೇಳಿದ್ದಂತೆ ಇದೂ ಇರಬಹುದು. ದಯಮಾಡಿ ಶಿವಕುಮಾರ್ ಅವರು ಅದನ್ನು ಒಪ್ಕೊಂಬಿಡಿ, ದಯಮಾಡಿ ಅಶೋಕ್ ಅವರು ಇದನ್ನು ಒಪ್ಕೊಂಬಿಡಿ. ಕೇಸ್ ಕ್ಲೋಸ್ಡ್, ನೋ ಮೋರ್ ಹಿಯರಿಂಗ್, ನೋ ಆರ್ಗ್ಯುಮೆಂಟ್. ಎಸ್. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಕೇಸನ್ನ ಸಿಬಿಐಗೆ ವರ್ಗಾಯಿಸಲು ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಗಿಸಿದೆ. ಆದೇಶವನ್ನ ಸದ್ಯಕ್ಕೆ ಕಾಯ್ದಿರಿಸಿದೆ. ಅಲ್ಲದೆ ಈ ಆದೇಶ ಹೊರಬೀಳುವವರೆಗೂ ಕೂಡ ಲೋಕಾಯುಕ್ತ ತನಿಖೆಯ ವರದಿಯನ್ನ ಕೆಳ ಹಂತದ ಕೋರ್ಟ್ಗೆ ಸಲ್ಲಿಕೆ ಮಾಡದಂತೆ ಹೈಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ. ಇವತ್ತು ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ, ರವಿವರ್ಮ ಕುಮಾರ್ ವಾದ ಮಂಡಿಸಿದ್ರು. ದೇವರಾಜ್ ಪರ ದುಷ್ಯಂತ್ ದವೆ, ದೂರುದಾರನ ಪರವಾಗಿ ಮಣಿಂದರ್ ಸಿಂಗ್, ಸರ್ಕಾರದ ಪರ ವಕೀಲ ಕಪಿಲ್ ಸಿಬ್ಬಲ್, ಸಿಬಿಐ ಪರವಾಗಿ ಪ್ರಸನ್ನ ಕುಮಾರ್ ವಕಾಲತನ್ನು ವಹಿಸಿದ್ರು. ಹೇಗಿತ್ತು ಇವತ್ತಿನ ವಾದ ಪ್ರತಿವಾದವನ್ನೋದನ್ನ ಕ್ವಿಕ್ ಆಗಿ ನೋಡ್ಬಿಡೋಣ. ಮಣಿಂದರ್ ಸಿಂಗ್ ಅವರು ಹೇಳ್ತಾರೆ, ಮೂಡಾದ 141 ಫೈಲ್ ಕಳುವಾಗಿದೆ. ಲೋಕಾಯುಕ್ತದಿಂದ ಪಾರದರ್ಶಕ ತನಿಖೆ ಸಾಧ್ಯವಿಲ್ಲ. ಸಿಎಂ ಇಸಿಗೆ ಸಲ್ಲಿಸಿರುವಂತಹ ಅಫಿಡವಿಟ್ನಲ್ಲಿ 14 ಸೈಟ್ ಬಗ್ಗೆ ಉಲ್ಲೇಖಿಸಿಲ್ಲ ಅಂತ ಹೇಳ್ತಾರೆ. ಲೋಕಾಯುಕ್ತ ತನಿಖೆ ವೇಳೆ ಸಿಎಂ ಪತ್ನಿ ಸೈಟ್ ಯಾಕೆ ಹಿಂತಿರುಗಿಸಿದ್ರು? ಆರೋಪಿಗೆ ತನಿಖಾ ಸಂಸ್ಥೆ ನಿರ್ಧಾರ ಮಾಡುವ ಅಧಿಕಾರ ಇಲ್ಲ. ಹೀಗಾಗಿ ಮೂಡಾ ಕೇಸನ್ನ ಸಿಬಿಐಗೆ ವಹಿಸುವಂತ ಅಗತ್ಯತೆ ಇದೆ ಅಂತ ಮಣಿಂದರ್ ಸಿಂಗ್ ಅವರು ವಾದ ಮಂಡಿಸ್ತಾರೆ. ತದನಂತರ ಕಪಿಲ್ ಸಿಬ್ಬಲ್ ಅವರು ವಾದ ಮಂಡಿಸ್ತಾರೆ. ಸಿಎಂ ಮೇಲೆ ಆರೋಪ ಇದ್ದ ಮಾತ್ರಕ್ಕೆ ಸಿಬಿಐ ಕೊಡಕ್ ಬರಲ್ಲ. ಪ್ರಕರಣವನ್ನ ಸಿಬಿಐಗೆ ವಹಿಸುವುದು ಶಾಸನಕ್ಕೆ ವಿರುದ್ಧವಾದ ನಡೆ. ಸಿಎಂ ವಿರುದ್ಧ ತನಿಖೆ ನಡೆಸುವ ಹಕ್ಕು ಲೋಕಾಯುಕ್ತರಿಗೆ ಇದೆ. ಹೀಗಾಗಿ ಕೇಸನ್ನ ಸಿಬಿಐಗೆ ವಹಿಸುವುದು ಉಚಿತವಲ್ಲ. ಸಿಬಿಐಯನ್ನ ಪಂಜರದ ಗಿಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಿದ್ದಾಗ ಸಿಬಿಐನಿಂದ ಪಾರದರ್ಶಕ ತನಿಖೆ ಹೇಗೆ ಸಾಧ್ಯ ಅಂತ ಕಪಿಲ್ ಸಿಬ್ಬಲ್ ಅವರ ವಾದ. ಯಾವುದೋ ಒಂದು ಪ್ರಕರಣದಲ್ಲಿ ಹೈಕೋರ್ಟರು ಸುಪ್ರೀಂ ಕೋರ್ಟ್ನಲ್ಲಿ ರಿಲೇಟೆಡ್ ತನಿಖಾ ಸಂಸ್ಥೆಗಳ ಬಗ್ಗೆ ಮಾಡೋ ಕಾಮೆಂಟ್ರಿನ ಯಾರೂ ಜನರಲೈಸು ಮಾಡಕ್ಕೆ ಬರಲ್ಲ, ಎಲ್ಲದಕ್ಕೂ ಅಳವಡಿಸೋಕ್ಕೂ ಆಗಲ್ಲ. ಹಿಂದೆ ಹಾಗಾದರೆ ಇನ್ಕಮ್ ಟ್ಯಾಕ್ಸು ಮತ್ತು ಪರ್ಟಿಕ್ಯುಲರ್ಲಿ ಆದಾಯ ತೆರಿಗೆ ಇಲಾಖೆ ಪರ್ಟಿಕ್ಯುಲರ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ ಫೆಮಾ ಕೇಸ್ಗಳಲ್ಲಿ ಇಂದಿರಾ ಗಾಂಧಿಗೂ ಇದನ್ನೇ ಹೇಳಿತ್ತಪ್ಪ, ಇದನ್ನೇ ಹೇಳಿತ್ತ. ಯಾರು ಬಗ್ಲಿಲ್ಲ ಅವ್ರ ಮನೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬರ್ತಾರೆ ಅಂತ ಇದೇ ಹೇಳಿತ್ತ ಅವತ್ತು ಕೋರ್ಟ್ಗಳಲ್ಲಿ. ಅವತ್ತು ಧೈರ್ಯ ಮಾಡಿ ಹೇಳಿತ್ತಪ್ಪ ಕೆಲವು ಕೋರ್ಟಲ್ಲಿ ಕೆಲವ್ರುಗಳು ಅವತ್ತು ಎಲ್ಲ ಬಗ್ ನಿಂತುಬಿಟ್ಟಿದ್ದ ದಿನಗಳದು. ಹಾಗಾಗಿ ಯು ಕಾಂಟ್ ಸೇ. ನಂಬರ್ 2, ಶಾಸನಕ್ಕೆ ವಿರುದ್ಧವಾದ ನಡೆ ಅಂತ ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ. ಅವರ ವಾದ ಏನು ಬೇಕಾದ್ರೂ ಮಾಡ್ಕೋಬೋದು. ಹೇಗೆ? ಹೌ ಡಸ್ ಇಟ್ ಬಿಕಮ್ ಎಗೇನೆಸ್ಟ್ ದ ಲಾ ಪರ್ ಸೇ? ವೈ ಸಿಬಿಐ ಕೊಡೋದ? ವೈ ಅಂಡ್ ಹೌ? ಅಂಡರ್ ವಾಟ್? ಇದರಲ್ಲಿ ಕಾನೂನು ವಿರುದ್ಧ ಯಾವುದ್ರಲ್ಲಿ ಆಗುತ್ತೆ? ಒಂದೇ ಒಂದು ಇದರಲ್ಲಿ ಆಗ್ಬೋದು, ರಾಜ್ಯ ಸರ್ಕಾರದ ಪೂರ್ವಾನುಮತಿ ಬೇಕು ಅಂತ. ರಾಜ್ಯ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಕೊಡಬಹುದು ಅನ್ನೋದು ಅವ್ರ ವಕೀಲರಿಗೂ ಗೊತ್ತಲ್ಲ ಅದು. ಹಾಗಾಗಿ ಯು ಕ್ರಾಸ್ ದಟ್ ಅಂತ ಆಯ್ತು. ಹಾಗಾಗಿ ಕಾನೂನು ವಿರುದ್ಧವಾದಲ್ಲಿ ಶಾಸನಬದ್ಧ ವಿರುದ್ಧವಾಗಿ ಹೆಂಗಾಗತ್ತೆ? ಅದು ಕೊಡೋದು ಬಿಡೋದು ಬೇರೆ ವಿಚಾರ. ಶಾಸನಬದ್ಧ ವಿರೋಧ ಹೆಂಗಾಗತ್ತೆ? ಲೋಕಾಯುಕ್ತಂತ ಪಾರದರ್ಶಕ ತನಿಖೆ ಸಾಧ್ಯವಿಲ್ಲ, ದಟ್ಸ್ ಎನ್ ಆರ್ಗ್ಯುಮೆಂಟ್. ಅವರು ಮಣಿಂದರ್ ಮಾಡ್ತಾ ಇರೋದು ತನಿಖೆ ಸಾಧ್ಯವಿಲ್ಲ ಅಂತಂದ್ಬಿಟ್ರೆ ಸಾಧ್ಯವಿಲ್ಲ, ಇರಬಹುದು ಆರ್ಗ್ಯುಮೆಂಟ್ ಅದು. ಅದೇ ಫೈನಲ್ ಆಗಲ್ಲ. ಹಾಗೆ ಕಪಿಲ್ ಸಿಬ್ಬಲ್ ಹೇಳ್ದಂಗೆ ಇದನ್ನು ಕೊಡಕೂಡ್ದು, ಉಚಿತ ಅಲ್ಲ ಅಂತ ನೀವೇ ಇತ್ಯರ್ಥ ಮಾಡೋದಾದ್ರೆ ಹೈಕೋರ್ಟ್ಗೆ ಬೀಗ ಹಾಕಿ ಮನೆಗೆ ಕಳಿಸಿ. ಅವಶ್ಯಕತೆ ಡಿಸಿಷನ್ ಇಸ್ ಫೈನಲ್. ದೆನ್ ವೈ ಡು ಯು ನೀಡ್ ಎ ಹೈಕೋರ್ಟ್ ಟುಮಾರೋ? ಹಾಗಾಗಿ ಇದೆರಡೂ ಆರ್ಗ್ಯುಮೆಂಟ್ಸ್ ಏನಿದೆ, ಅವರವರ ಕಕ್ಷಿದಾರರನ್ನು ರಕ್ಷಿಸಿಕೊಳ್ಳಲು ಅವರವರು ಹುಡುಕುತ್ತಿರುವ ಅಂಶಗಳು ಅಷ್ಟೇ. ಈ ಅಂಶಗಳಿಗೆ ಮೌಲ್ಯ ಏನಿದೆ ಎಂಬುದನ್ನು ಹೈಕೋರ್ಟ್ ಹೇಳಬೇಕು. ಇದೇ ನನ್ನ ಸಮಸ್ಯೆ ಇವತ್ತು. ಹೈಕೋರ್ಟು ಇಲ್ಲಿ ಬೇಸಿಕಲಿ ಇತ್ಯರ್ಥ ಮಾಡಬೇಕಾಗಿರೋದು ಸಿದ್ದರಾಮಯ್ಯ ಆರೋಪಿನ, ಪಾರ್ವತಿ ಆರೋಪಿನ ಅಥವಾ ಅಪರಾಧಿನ ಡ್ಯಾಶೋ ಅಲ್ಲ. ಇಲ್ಲಿ ಭ್ರಷ್ಟತೆ ಅದಾಗಿದೆಯಾ, ಅದಾಗಿದೆಯಾ ಅಲ್ಲ. ನನ್ನ ಪ್ರಕಾರ ಮತ್ತೆ ಸರ್ ಯಾರು ತನಿಖೆ ಮಾಡಬೇಕು ಒಂದು ಸಿಂಗಲ್ ಏಜೆನ್ಸಿ ಅನ್ನೋದನ್ನು ಡಿಸೈಡ್ ಮಾಡಿ ಹೈಕೋರ್ಟ್ನವರು. ದ್ಯಾಟ್ ವಿಲ್ ಕ್ಲಿಯರ್ ಲಾಟ್ ಆಫ್ ಪ್ರಾಬ್ಲಮ್ಸ್. ನಮಗೆ ಭಾಳ ಸಮಸ್ಯೆಗಳಿಗೆ ದಾರಿ ಮಾಡಿಕೊಟ್ಬಿಡೋದು. ಇಡಿ ಆದರೆ ಇಡಿ, ಲೋಕಾಯುಕ್ತ ಆದರೆ ಲೋಕಾಯುಕ್ತ, ಸಿಬಿಐ ಆದರೆ ಸಿಬಿಐ, ಒಬ್ರಿಗೆ ಬಿಡಿ. ಬಟ್ ಇಡಿಗಾದ್ರೆ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ. ನನಗೆ ಗೊತ್ತಿಲ್ಲಪ್ಪ, ನೀವು ಮಾಡ್ಕೊಳ್ಳಿಪ್ಪ ಕೋರ್ಟಲ್ಲಿ. ನನಗೇನ್ರಿ ಇಂಟ್ರೆಸ್ಟ್ ಇದೆ? ಇಡಿ ಅಂತಾನೆ ಆಗಬೇಕು, ಇದು ಅಲ್ಲಿ ಸಿಬಿಐಯಲ್ಲೇ ಆಗಬೇಕು, ಇದು ಲೋಕಾಯುಕ್ತ, ಯಾವುದೋ ಒಂದಕ್ಕೆ ಬನ್ನಿಪ್ಪ. ಅಂಟಿಲ್ ದಿ ಆನರಬಲ್ ಕೋರ್ಟ್ ಈ ಒಂದು ಸಿಂಗಲ್ ಇನ್ವೆಸ್ಟಿಗೇಷನ್ ಪಾಯಿಂಟೆಡ್ ಇದಕ್ಕೆ ಬರೋವರೆಗೂ ಈ ಗೋಜಲುಗಳು ನಡೀತಾ ಇರುತ್ತೆ, ಈ ಸೈಡ್ ಶೋಗಳು. ರಾಮಾಯಣ ಎಷ್ಟು ದೊಡ್ಡದಿದೆಯೋ ಉಪಕಥೆಗಳು ಅಷ್ಟೇ ದೊಡ್ಡದಿದೆ. ರಾಮಾಯಣ ಎಷ್ಟಿದೆಯೋ ಅಷ್ಟೇ ಇದೆ ಉಪಕಥೆಗಳು, ಅಥವಾ ಸ್ವಲ್ಪ ಜಾಸ್ತಿನೇ ಇರ್ಬೋದು ಉಪಕಥೆಗಳು. ಇದು ಹಿಂಗೆ ಆಗ್ತಾ ಇದೆ ಈಗ. ಇಲ್ಲಿ ಉಪಕಥೆಗಳ ಹಾವಳಿಯಿಂದಾಗಿ
ಮೂಲ ಕತೆ ಮರ್ತೋಗ್ಬಿಡ್ತಿದೆ ನಮಗೆ. ದಯವಿಟ್ಟು ಹಾಗಾಗಬಾರ್ದು ಅಂತ ನಮ್ಮ ಬೈಕೆ. ನೋಡೋಣ ಮುಂದಕ್ಕೆ. 14 ವರ್ಷ ಆದ್ಮೇಲೆ ದೂರು ಕೊಟ್ಟಿದ್ದಾರೆ ದೂರದಾರ ಅಂತ ಅಂದ್ರೆ ಕಾಲಮಿತಿ ಏನಿಲ್ಲ ಅಲ್ಲ ಸರ್ ಕಂಪ್ಲೇಂಟ್ ಕೊಡೋದಕ್ಕೆ? 14 ವರ್ಷ ಕೆಲವು ಪ್ರಕರಣಗಳಲ್ಲಿ ಕಾಲಮಿತಿ ಇರುತ್ತೆ, ಕೆಲವು ಆಸ್ತಿಗಳ ವಿಚಾರದಲ್ಲಿ, ಮತ್ತೊಂದು ಮಗಳು. ಆದರೆ ಸಾರ್ವಜನಿಕ ಆಸ್ತಿ ಲೂಟಿಯಾಗಿದೆ ಅಂತಲೋ ಅಥವಾ ಕ್ರಿಮಿನಲ್ ಪ್ರಕರಣಗಳಲ್ಲೋ ಆ ಕಾಲಮಿತಿಯ ಮೇಲೆ ವಿಪರೀತವಾಗಿ ಅವಲಂಬಿತರಾಗಕ್ಕಾಗಲ್ಲ. 20 ವರ್ಷ ಆಗೋಗಿದೆ ಮರ್ಡರ್ ಆಗ್ಬಿಟ್ಟು ಈಗ ಬಂದ್ಬಿಟ್ಟು ನಾನು ಮರ್ಡರ್ ಅಂತಂದರೆ ಅದೇಂಗಾಗತ್ತಾ ಅಂತಂದ್ರೆ ಹಂಗಾಗಲ್ಲ. ಪೂರಕ ಸಾಕ್ಷಿ ಇದ್ದರೆ ಎದುರಿಸ್ಬೇಕಾಗಿ ಬರುತ್ತೆ. ಪೂರಕ ಸಾಕ್ಷಿ ಇಲ್ಲ ಸುಮ್ಮನೆ ರಸ್ತೆಯಲ್ಲಿ ಹೋಗ್ತಿದ್ದಾರೆ, ನೀವು 20 ವರ್ಷದಿಂದ ಇವನೇ ಮರ್ಡರ್ ಮಾಡಿ ಕರ್ಕೊಂಡು ನಾನು ತಿಂತ, ಹಂಗಾಗಲ್ಲ. ಸೇಮ್ ಸರ್ಕಾರದ ಆಸ್ತಿ ವಿಚಾರದಲ್ಲಿ, ಸರ್ಕಾರದ ಆಸ್ತಿ ಸಾರ್ವಜನಿಕ ಆಸ್ತಿಯನ್ನು ಲೂಟಿ ಹೊಡೆದಿದ್ರೆ ಆ ಕಾಲದಲ್ಲಿ ಅದು ಬೆಳಕಿಗೆ ಬಂದಿಲ್ಲ, ಇನ್ಯಾವಾಗಲೂ ಬೆಳಕಿಗೆ ಬಂತು ದಾಖಲೆಗಳ ಸಮೇತ ಅನ್ನೋದಾದರೆ ಅದೆಲ್ಲ 14 ವರ್ಷ ಆಗಿದೆ, ಅದೆಲ್ಲ ತಿಂದು ಕರ್ಗೋಯ್ತಪ್ಪ, ಅದೆಲ್ಲ ಮಾತಾಡಬಾರ್ದಪ್ಪ ಅಂತ ಅನ್ನಕ್ಕೆ ಬರಲ್ಲ. ನೀನು ತಿಂದಿದ್ಯಾಕೆ ಕರಗಿಸ್ಕೊಂಡಿದ್ದು ಆಮೇಲೆ ನೋಡೋಣ, ತಿಂದಿದ್ಯಾಕೆ ಹೇಳು ಫಸ್ಟು ಅಂತ ಹೋಗ್ಬೇಕು ಅದಕ್ಕೆ. ಹಾಗಾಗಿ ಕೆಲವುದರಲ್ಲಿ ಬರುತ್ತೆ, ಲಿಮಿಟೇಷನ್ ಆಫ್ ಟೈಮು, ಕೆಲವಕ್ಕೆ ಬರಲ್ಲ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಮೂಡಾದ 50-50 ಅನುಪಾತದಲ್ಲಿ ಸೈಟ್ ಪಡೆದ ಫಲಾನುಭವಿಗಳಿಗೆ ಮತ್ತೆ ಸಂಕಷ್ಟ. ಜಪ್ತಿ ಮಾಡಿರುವ 142 ಆಸ್ತಿಗಳ ಪಟ್ಟಿಯನ್ನು ಉಪನೋಂದಣಾಧಿಕಾರಿಗಳ ಕಚೇರಿಗೆ ಇಡಿ ಕಳಿಸಿಕೊಟ್ಟಿದೆ. ಮೈಸೂರಿನ 4 ಉಪನೋಂದಣಾಧಿಕಾರಿಗಳಿಗೆ ಪಟ್ಟಿ ರವಾನಿಸಿರುವ ಇಡಿ ಮುಂದಿನ ಆದೇಶದವರೆಗೂ ಈ ಆಸ್ತಿಗಳನ್ನು ಬೇರೆಯವರಿಗೆ ನೋಂದಣಿ ಮಾಡಬಾರದು ಅಂತ ನಿರ್ದೇಶನ ಕೊಟ್ಟಿದೆ. ಇನ್ನು 50-50 ಅನುಪಾತದ ಅನುಸಾರ ಕೆಲವರು ಪಡೆದಿದ್ದ 631 ಸೈಟ್ಗಳ ದಾಖಲೆಗಳನ್ನು ಇಡಿ ಕೇಳಿತ್ತು. ಈ ಎಲ್ಲ ದಾಖಲೆಗಳನ್ನು ಆಯುಕ್ತರು ಇಡಿಗೆ ಕೊಟ್ಟಿದ್ದಾರೆ. ಇದನ್ನು ಆಧಾರವಾಗಿಟ್ಟುಕೊಂಡು ಬಹುತೇಕ ಇದೇ ವಾರ 631 ಸೈಟ್ಗಳನ್ನು ಇಡಿ ಜಪ್ತಿ ಮಾಡುವ ಸಾಧ್ಯತೆ ಇದೆ. ಇದರ ನಡುವೆ ಇಡಿ 3ನೇ ಹಂತದ ಸೈಟ್ ಸೀಸ್ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ. ಮತ್ತೆ 550 ಸೈಟ್ಗಳ ಮಾಹಿತಿಯನ್ನ ಮೂಡಾ ಬಳಿ ಕೇಳಿದೆ. ಇಡಿ ಕ್ರಮವನ್ನು ಬಿಜೆಪಿಯ ಸಿಟಿ ರವಿ ಸ್ವಾಗತ ಮಾಡಿದ್ದಾರೆ. ಬಹಳ ಸ್ಪಷ್ಟ ಇದೆ, ಮೂಡಾದಲ್ಲಿ ಹಗರಣ ನಡೆದಿದೆ ಅನ್ನೋದು. ಯಾರ್ಯಾರ ಪತ್ರ ಏನೇನು ಅನ್ನೋದು ಸಾಬೀತಾಗಬೇಕಾಗಿರೋ ಸಂಗತಿ. ಪ್ರಾಪರ್ಟಿ ಮಾರದಂತೆ 142 ಪ್ರಾಪರ್ಟಿ ಲಿಸ್ಟನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಇಡಿ ಸಲ್ಲಿಕೆ ಮಾಡಿದೆ. ಅದನ್ನ ಸ್ವಾಗತಿಸ್ತೀನಿ. ಮರ್ಡರ್ ಆಗಿದೆ, ಯಾರು ಮರ್ಡರ್ ಮಾಡಿರೋದು ಅನ್ನೋದು ಇಂಪಾರ್ಟೆಂಟ್. ಶವ ಸಿಕ್ಕಿದೆ, ರೇಣುಕಾ ಸ್ವಾಮಿ ಇಸ್ ಡೆಡ್, ಬಾಡಿ ಸಿಕ್ತು, ಹಿ ಈಸ್ ಡೆಡ್, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅದು ರೇಣುಕಾ ಸ್ವಾಮಿ ಸತ್ತರೋ, ಇದು ಅವರ ಬಾಡಿ ಇಲ್ಲಿ ಸಿಕ್ಕಿತು, ಅದಕ್ಕೆ ಯಾವ ಅನುಮಾನ ಇಲ್ಲ. ಮಾಡಿದವರು ಯಾರು ಪ್ರಶ್ನೆ. ಹಾಗೆ ಇಲ್ಲಿ ಮೂಡಾನಲ್ಲಿ ಹಗರಣ ನಡೆದಿದೆ, ಡೌಟೇ ಇಲ್ಲ, ಡೆಡ್ ಬಾಡಿ ಸಿಕ್ಕಿದೆ. ಮಾಡಿದವರು ಯಾರು ಪ್ರಶ್ನೆ. ಆ ಪ್ರಶ್ನೆಗೆ ನಮ್ಗೆ ಇಲ್ಲಿ ಉತ್ತರ ಬೇಕಾಗಿರೋದು ಈಗ ತನಿಖೆಗೆ. ಇದರಲ್ಲಿ ಒಂದು ಮೂಲ ಪ್ರಶ್ನೆ ಎದ್ದೇಳುತ್ತೆ ಸರ್, 50-50 ಅನುಪಾತದಲ್ಲಿ ಸೈಟ್ ಪಡೆದಿದ್ದೆಲ್ಲವೂ ಅಕ್ರಮ ಆಗ್ಬಿಡುತ್ತಾ? ಹಂಗಾಗ್ಲಿಕ್ಕೆ ಇಲ್ಲದೆ ಇರ್ಬೋದು. ಬಟ್ ಒನ್ಸ್ ಅಕ್ರಮ ಸರಿಯಾದಾಗ ಸಕ್ರಮ ಯಾವುದು ಅಂತ ಮಾಡ್ಕೊಡ್ಬೋದು. ಓಕೆ, ಮಾಡ್ಕೊಡ್ಬೋದು. ಎರಡನೇದು, ಈಗ ಇವ್ರು ಏನು ಮೂಡಾನವರು ವಶಪಡಿಸ್ಕೊಳಕ್ಕೆ ಹೋಗ್ತಿದ್ದಾರೆ, ದಾಖಲೆಗಳನ್ನು ಸೈಟ್ಗಳನ್ನು ಜಪ್ತಿ ಮಾಡ್ತಾರೆ, ಅದರ ಮಾಲೀಕರು ಕೋರ್ಟ್ಗೆ ಹೋಗ್ಬೋದು. ಅವ್ರನ್ನ ತಡೆಯೋಕ್ಕಾಗಲ್ಲ ನೀವು ಕೋರ್ಟ್ಗೆ ಹೋಗೋದಕ್ಕೆ. ನನ್ನ ಯಾವುದೇ ತಪ್ಪಿಲ್ಲದೆ ನನ್ನನ್ನು ಯಾಕೆ ಶಿಕ್ಷೆಗೆ ಒಳಪಡಿಸ್ತೀಯಾ ಅಂತ, ನಾನು ಯಾಕೆ ಸೀಸ್ ಮಾಡ್ತೀರಾ ಅಂತ, ಅದು ಇನ್ನೊಂದು ಡಿಸ್ಪ್ಯೂಟ್ ಬೇರೆ ಅದು. ಓಕೆ, ಹಾಗಾಗಿ ಅವರು ಕೋರ್ಟ್ಗೆ ಹೋಗ್ಬೋದು ಬೇಕಾದ್ರೆ. 600 ಜನ ಇವರು ವಶಪಡಿಸ್ಕೊಬಿಟ್ರೆ ಯಾಕೆ? ಬಹಳ ಹಿಂದೆ ಒಂದು ಪ್ರಶ್ನೆ ಬಂದಿತ್ತು, ಅದಕ್ಕೆ ಸರಿಯಾಗಿ ಉತ್ತರ ಆಗಲಿಲ್ಲ, ಹಂಗಾಗಿ ಅಲ್ಲಲ್ಲೇ ನಿಂತೋಗ್ಬಿಡ್ತು ಸುಪ್ರೀಂ ಕೋರ್ಟಲ್ಲಿ ಮತ್ತು ಮಹಾರಾಷ್ಟ್ರನಲ್ಲಿ. ಖಾಸಗಿ ಜಾಗಗಳನ್ನು ಸರ್ಕಾರ ಸಾರ್ವಜನಿಕ ಬಳಕೆಗೆ ಅಂತ ವಶಪಡಿಸ್ಕೋತಾರೆ, ಕಾಂಪನ್ಸೇಷನ್ ಕೊಟ್ಟು, ಅದು ಒಂದು ಹಂತ. ಕೆಲವು ಕಡೆ ಖಾಸಗಿ ಜಾಗಗಳನ್ನು ಅದೇನೋ ಝೋನ್ ಮಾಡಿಬಿಟ್ಟು ಇಲ್ಲಿ ಬರೀ ಮರ ಗಿಡ ಬೆಳೆಸ್ಬೇಕು, ಇದು ಹಸಿರು ಪ್ರದೇಶಪ್ಪ ಅಂತ ಡಿಕ್ಲೇರ್ ಮಾಡ್ಬಿಡೋದು. ನೀನು ಯಾವನ್ ಡಿಕ್ಲೇರ್ ಮಾಡೋಕ್ಕೆ ನನ್ನ ಜಾಗನ ಹಸಿರು ಪ್ರದೇಶ ಅಂತ? ಒಂದು ವೇಳೆ ನೀನು ನನ್ನ ಜಾಗ ಹಸಿರು ಪ್ರದೇಶ ಅಂತ ಡಿಕ್ಲೇರ್ ಮಾಡೋದೇ ಆದರೆ ಮರ ಬೆಳೆಸೋದು ಮತ್ತೊಂದು ಸರಿ, ಅಲ್ಲಾಗೋ ಲಾಸ್ ನೀ ಕೊಡು ಹಂಗಾರೆ ನನಗೆ ಕಾಂಪನ್ಸೇಷನ್, ನೀ ಡಿಕ್ಲೇರ್ ಮಾಡಿ ಹೊರಟುಬಿಟ್ರೆ ಅಂತ ಬಂದಿತ್ತು ಈ ಪ್ರಶ್ನೆ. ಅದು ಕೋರ್ಟ್ ಹೇಳಿತ್ತು, ಹೌದು ಅದು ಕರೆಕ್ಟು, ದಿ ಸ್ಟೇಟ್ ಹ್ಯಾಸ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅಂತ. ಆಲ್ಟರ್ನೇಟಿವ್ ಏನಾದರೂ ಬೇಕು. ಹಾಗೆ ಇಲ್ಲೂವೇ ಇವ್ರಿಗೆ ಆಗಬಹುದಾದ, ಸಕ್ರಮವಾಗಿರೋರಿಗೆ ಆಗಬಹುದಾದ ನಷ್ಟವನ್ನು ಭರಿಸುವವರು ಯಾರು? ನಾಳೆ ಲಾಂಗ್ ಟರ್ಮ್ ಪ್ರೊಸೆಸ್ ಆಗುತ್ತೆ, ಭರಿಸ್ಬೇಕಲ್ಲ. ಹೌದು, ಯಾರೋ ಎಕ್ಸ್ ಗೌಡ, ವೈ ಸ್ವಾಮಿ, ಸಿ ಸಿದ್ದಪ್ಪ, ಡಿ ಪುಟ್ಟಪ್ಪ
ಸೈಟ್ ತೊಗೊಂಡಿದ್ದಾರೆ ಮೂಡಾಯಿಂದ ಅಕ್ರಮವಾಗಿ. ಅದು 50ನೋ 60ನೋ 100/100 ಅನುಪಾತ ಅನ್ನೋದು ಎಂಥದೋ ಒಂದು ಅನುಪಾತ ತಿಂದುಬಿಟ್ಟು ತೊಗೊಂಡ್ಬಿಟ್ಟಿದ್ದಾರೆ. ಅದನ್ನು ರಂಗನ್ಗೋ ಇನ್ಯಾರಿಗೋ ಭೀಮನ್ಗೋ ಇನ್ಯಾರಿಗೋ ಪುಟ್ಟಣ್ಣನಿಗೋ ಇನ್ಯಾರಿಗೋ ಒಬ್ಬರಿಗೆ ಮಾರ್ಬಿಟ್ಟಿದ್ದಾರೆ. ಅವ್ರು ಭಾಳ ನಾರ್ಮಲ್ ಜನ ಇರ್ಬೋದು, ಅವ್ರಿಗೇನು ಗೊತ್ತ್ರಿ ದಾಖಲೆ ಎಲ್ಲ ಕರೆಕ್ಟ್ ಇದೆ, ತೊಗೊಂಡ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ವಾಟ್ ತಿನ್ನೋನ್ ಹಿಡಿಯೋದು ಹೇಗೆ ಸರ್? ಹಾಗಾಗಿ ಇದೆಲ್ಲ ಸಿವಿಲ್ ನಾನು ಇಂಥ ಪ್ರಕರಣಗಳನ್ನು ತುಂಬ ನೋಡಿರೋದ್ರಿಂದ ನನಗೆ ಇದರ ಮುಂದೆ ಹಿಂಗಾಗತ್ತೆ ಅಂತ ವಿಡಿಯೋ ಥರ ಕಾಣುತ್ತೆ. ದೀರ್ಘಕಾಲದ ಹಿಂದೆ ನಾವು BDAನಲ್ಲಿ ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 100 ಸೈಟ್ಗಳನ್ನು ನುಂಗಿ ತಿಂದು ತೇಗಿ ನೀರು ಕುಡಿದು ಇವತ್ತು ರಾಜಾರೋಷವಾಗಿ ಮೀಸೆ ತಿರುಗಿಕೊಂಡು ಮರ್ಸಿಡೀಸ್ ಬೆನ್ಸ್ ಕಾರಲ್ಲಿ ಓಡಾಡ್ತಿರೋಂಥ ಗಿರಾಕಿನ ಇವತ್ತು ಬೆಳಗ್ಗೆನೂ ನೋಡಿದ್ದೀನಿ. ಇವತ್ತು ಬೆಳಿಗ್ಗೆ ಎಲ್ಲಿಗೆ ಹೋಗ್ತಿದ್ದ ನನ್ನ ಮುಂದೆ ಹೋಗ್ತಿತ್ತು ಆ ಕಾರು. ಹಾಗಾಗಿ ಲೆಟಸ್ಸಿ, ಇದು ಭಾರತ. ತಿನ್ನುವವರಿಗೆ ಕಾಲ, ತಿನ್ನದೇ ಇರುವವರಿಗೆ ದುರ್ಭಿಕ್ಷ ಕಾಲ, ಪಾಪಿಗಳಿಗೆ ಜಾಗ, ಪುಣ್ಯವಂತರಿಗೆ ಜಾಗ ಇಲ್ಲ. ಬಾಯಿ ಮುಚ್ಕೊಂಡು ಖಾಲಿ ಮಾಡಿದ್ರೆ ಒಳ್ಳೇದು.